ವಿದ್ಯಾರ್ಥಿಗಳ ಆಸಕ್ತಿ, ಅಭಿರುಚಿ ಮತ್ತು ಸ್ವತಂತ್ರ ವಿಚಾರಗಳನ್ನು ಅರಿತು ಅವರ ಭವಿಷ್ಯದ ಸದುಪಯೋಗ ಆಗಲಿ ಎನ್ನುವ ದೃಷ್ಟಿಕೋನದಿಂದ ಫೆಬ್ರವರಿ 7, 8 ಮತ್ತು 9ರಂದು ಬೆನಕನಹಳ್ಳಿ ರಸ್ತೆಯಲ್ಲಿರುವ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಆವರಣದಲ್ಲಿ ಶೈಕ್ಷಣಿಕ ಪ್ರದರ್ಶನ 2025 ಹಮ್ಮಿಕೊಳ್ಳಲಾಗಿದೆ ಎಂದು ದಿವ್ಯ ಸಂಕಲ್ಪ ಫೌಂಡೇಶನ್ ಅಡಿಯಲ್ಲಿನ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಅಧ್ಯಕ್ಷರಾದ ಕರ್ನಲ್ ಶರಣಪ್ಪ ಸಿಕೇನ್ಪುರ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲಾ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸಾಂಪ್ರದಾಯಿಕವಾಗಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾರೆ. ಆದರೆ ನಾವು ಈ ಬಾರಿ ವಿಭಿನ್ನವಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಪಾಲಕ, ಶಿಕ್ಷಕರ ಮತ್ತು ಹಿತೈಷಿಗಳ ಸಹಭಾಗಿತ್ವದಲ್ಲಿ ಶೈಕ್ಷಣಿಕ ಪ್ರದರ್ಶನ ಏರ್ಪಡಿಸಿದ್ದೇವೆ. ಅದರಲ್ಲಿ ಮಕ್ಕಳು ತಮ್ಮ ಆಸಕ್ತಿ ಇರುವ ವಿಷಯದ ಮೇಲೆ ಮಾದರಿಗಳನ್ನು ತಯಾರಿ ಮಾಡಿಕೊಂಡು ಅದರ ವಿವರಣೆ ನೀಡುತ್ತಾರೆ. ಇದು ಮಕ್ಕಳ ಜ್ಞಾನಾರ್ಜನೆ, ಸ್ಮರಣೆ ಮತ್ತು ಪ್ರಯೋಗತೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ತಿಳಿಸಿದರು. ನಮ್ಮಲ್ಲಿ ತರಬೇತಿ ಪಡೆದು ಇದುವರೆಗೆ 471 ಅಭ್ಯರ್ಥಿಗಳು ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ಅರೆ ಸೈನಿಕ ಸೇವೆಗಳಿಗೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಈ ಬಾರಿ ಸಾಂಪ್ರದಾಯಿಕ ವಾರ್ಷಿಕೋತ್ಸವದ ಬದಲಾಗಿ ಶೈಕ್ಷಣಿಕ ಪ್ರದರ್ಶನ ನಡೆಸಲಾಗ್ತಾ ಇದೆ. ಅದರ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆ ಮತ್ತು ಶೈಕ್ಷಣಿಕ ಸಾಧನೆಗಳನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗ್ತಾ ಇದೆ. ಈ ಪ್ರದರ್ಶನವು ವಿಮರ್ಶಾತ್ಮಕ ಚಿಂತನೆ, ಸಂಶೋಧನೆ ಮತ್ತು ಪ್ರಸ್ತುತಿ ಕೌಶಲ್ಯಗಳನ್ನು ಉತ್ತೇಜಿಸುತ್ತದೆ. ಪೋಷಕರಿಗೆ ಮತ್ತು ಸಹವರ್ತಿಗಳಿಗೆ ಮಕ್ಕಳ ಸೃಜನಶೀಲತೆ ಮತ್ತು ಪ್ರಯತ್ನಗಳನ್ನು ತೊಡಗಿಸಿಕೊಳ್ಳಲು ಮತ್ತು ಮೆಚ್ಚಿಸಲು ಅನುಮತಿಸುತ್ತದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಸಿಕೇನ್ಪುರಿ ಅವರು ಕರೆ ನೀಡಿದರು. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಪ್ರಾಚಾರ್ಯರಾದ ಸಮೋದ್ ಮೊಹನನ್ ಅವರು ಮಾತನಾಡಿ, ಈ ಶೈಕ್ಷಣಿಕ ಪ್ರದರ್ಶನದಲ್ಲಿ ಎಲ್ಲಾ ವಿಷಯಗಳು ಒಳಗೊಂಡಂತೆ ವಿವಿಧ ವಿಷಯಗಳ ಗುಂಪುಗಳನ್ನಾಕಿ ವಿಂಗಡಣೆ ಮಾಡಲಾಗಿದೆ. ತನಗೆ ಏನ್ ಬೇಕು, ತಾನು ಯಾವ ವಿಷಯದಲ್ಲಿ ಪರಿಪಕ್ವ ಆಗಿದ್ದಾನೆ ಎನ್ನುವುದನ್ನ ಮಕ್ಕಳು ತನ್ನಿಂದ ಅರಿಯಲು ಇದು ಸಹಕಾರಿಯಾಗಲಿದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಜವಾಬ್ದಾರಿತನ, ಸಾಮರ್ಥ್ಯದ ಅರಿವು ಮೂಡಿಸುವುದರ ಜೊತೆಗೆ ಸಮಾಜ ಮತ್ತು ರಾಷ್ಟ್ರಕ್ಕೆ ವಿನೂತನ ಕೊಡುಗೆ ನೀಡಲು ನಮ್ಮ ಅಕಾಡೆಮಿ ಸಜ್ಜಾಗಿದೆ ಎಂದರು. 3ರಿಂದ 5ನೇ ತರಗತಿಯ ಶೈಕ್ಷಣಿಕ ಪ್ರದರ್ಶನದ ಸಂಯೋಜಕಿ ಶಾಲು ಚೌಧರಿ ಅವರು ಮಾತನಾಡಿ, ಮಕ್ಕಳು ವಿವಿಧ ಮಾದರಿಗಳನ್ನು ಸ್ವತಃ ತಾವೇ ತಯಾರಿಸುತ್ತಾರೆ, ಸ್ವತಃ ಅವರೇ ವಿವರಣೆ ನೀಡುತ್ತಾರೆ. ಇದರಿಂದ ಅವರ ಭವಿಷ್ಯದಲ್ಲಿ ಸದುಪಯೋಗವಾಗುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ತಿಳಿಸಿದರು. 6ರಿಂದ 9ನೇ ತರಗತಿಯ ಶೈಕ್ಷಣಿಕ ಪ್ರದರ್ಶನದ ಸಂಯೋಜಕಿ ಅಮನ್ ಪ್ರೀತ್ ಬೇದಿ ಅವರು ಮಾತನಾಡಿ, ಫೆಬ್ರವರಿ 3ರಂದು ಶಿವನಗರ ಶಾಖೆಯಲ್ಲಿ ಎಲ್ಕೆಜಿ ಮತ್ತು ನರ್ಸರಿ ವಿದ್ಯಾರ್ಥಿಗಳು, ಫೆಬ್ರವರಿ 5ರಂದು ಕುಂಬರವಾಡ ಶಾಖೆಯ ಶಾಲೆಗಳಲ್ಲಿ ಶೈಕ್ಷಣಿಕ ಪ್ರದರ್ಶನ ಜರುಗಲಿದೆ. ಫೆಬ್ರವರಿ 7, 8 ಮತ್ತು 9ರಂದು ಈ 3 ದಿವಸಗಳ ಕಾಲ ಬೆನಕನಹಳ್ಳಿ ರಸ್ತೆಯಲ್ಲಿರುವ ಪ್ರಮುಖ ಶಾಖೆಯ ಶಾಲೆಯಲ್ಲಿ ಜರುಗಲಿದೆ. ಶಿಕ್ಷಣ ಎಂದರೆ ಏನು, ಅದರ ಮಹತ್ವ ಏನು ಎಂಬುದನ್ನು ಪಾಲಕರು ಅರಿಯಬೇಕಾಗಿದೆ. ಒತ್ತಡದ ಬದುಕಿನಿಂದ ಹೊರತರಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣದ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಪ್ರದರ್ಶನ ಮಾಡಲಾಗ್ತಾ ಇದೆ. ಮಕ್ಕಳನ್ನ ಅಕಾಡೆಮಿ ವತಿಯಿಂದ ಶಾರೀರಿಕ, ಮಾನಸಿಕ, ಶೈಕ್ಷಣಿಕ ಹಾಗೂ ನೈತಿಕವಾಗಿ ಬೆಳೆಸಲಾಗ್ತಾ ಇದೆ ಎಂದರು. ಶಾಲೆಯ ನಿರ್ದೇಶಕರಾದ ರಮೇಶ್ ಪಾಟೀಲ್, ಸೋಲ್ಪುರ್, ಹಾವಶೆಟ್ಟಿ ಪಾಟೀಲ್ ಸೇರಿದಂತೆ ಶಾಲಾ ಸಿಬ್ಬಂದಿಗಳಾದ ಕುಮಾರಿ ಜ್ಯೋತಿ ರಾಗ, ಹರ್ಷವರ್ಧನ್ ಸ್ವಾಮಿ, ಶ್ರೀಮತಿ ಗೀತಾ ಉಪ್ಪಿನ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಮಾತಾಡಿದ್ದೇವೆ. ಇವತ್ತು ನಿಮ್ಮೆಲ್ಲರನ್ನು ಕರೆದು ಮಾತಾಡುವ ಉದ್ದೇಶ ಅಂದ್ರೆ, ಗ್ಲೋಬಲ್ ಸೈನಿಕ್ ಅಕಾಡೆಮಿ ಯಾವಾಗಲೂ ಒಂದು ಭಿನ್ನವಾದ ಉದ್ದೇಶ ಇಟ್ಕೊಂಡು ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾಯಿದೆ ಕಳೆದ 9-10 ವರ್ಷದಿಂದ. ಈ ವರ್ಷ ನಾವು ಆ್ಯನ್ಯುವಲ್ ಡೇ ಜಾಗದಲ್ಲಿ ನಾವು ಒಂದು ಅಕಾಡೆಮಿಕ್ ಎಕ್ಸ್ಪೋ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದು ಪ್ರೀ ಪ್ರೈಮರಿ ಮಕ್ಕಳಿಗೆ 3ನೇ ತಾರೀಕಿಗೆ ಶಿವನಗರದಲ್ಲಿ, 5ನೇ ತಾರೀಕಿಗೆ ಕುಂಬರವಾಡದಲ್ಲಿ, 7, 8, 9 ಫೆಬ್ರವರಿಗೆ ಈ ಮೇನ್ ಬ್ರಾಂಚ್ನಲ್ಲಿ. ಇದರದ್ದು ಮೇನ್ ಪರ್ಪಸ್ ಏನಿದೆ ಅಂದರೆ, ನಾವು ಬರೀ ಮಕ್ಕಳಿಗೆ ಮಾರ್ಕ್ಸು, ಓದೋದು, ಬರೆಯೋದು, ಹೋಮ್ವರ್ಕು, ಕ್ಲಾಸ್ ವರ್ಕು, ಆದರೆ ನಾವು ಮಕ್ಕಳಿಗೆ ಕ್ರಿಟಿಕಲ್ ಥಿಂಕಿಂಗ್ನಲ್ಲಿ ಏನು ಕಲಿತಾರೆ ಇಡೀ ವರ್ಷದಲ್ಲಿ, ಅದೇ ಬೇಸಿಸ್ ಮೇಲೆ ಅವರು ಕಲಿತಿದ್ದಂಥ ಸಬ್ಜೆಕ್ಟ್ ಮೇಲೆ ಪ್ರೊಜೆಕ್ಟ್ಸ್ಗಳು ಮಾಡ್ತಾಯಿದ್ದೀವಿ. ಇದರಿಂದ ಮಕ್ಕಳ ಆಸಕ್ತಿ ನಾವು ನೋಡಿ ತಂದೆ ತಾಯಿಗಳಿಗೂ ಹೇಳಿ ಒಂದು ಕೋರ್ ಕಾಂಪಿಟೆನ್ಸ್ ಅವ್ರದ್ದು ಏನಿದೆ, ಮುಂದೆ ಈ ಮಗಳು ಯಾವ ರೀತಿ ಮುಂದುವರಿಬೋದು, ರಾದರ್ ದ್ಯಾನ್ ಮೇಕಿಂಗ್
him or her a mediocre engineer or doctor. We are trying to actually find out the hidden talent in a child and try to encourage the child to actually try and choose a career or study something which would be more interesting where he can excel. With that aim ನಾವು ಇಲ್ಲಿ ಅಕಾಡೆಮಿಕ್ ಎಕ್ಸ್ಪೋ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ಸ್ಕೂಲು ಒಂದು ಬಿಸ್ನೆಸ್ಗೋಸ್ಕರ ಹಾಕಿಲ್ಲ, ನಮ್ಮ ಸ್ಕೂಲು ಒಂದು ಬದುಕಬೇಕಂತಂದು ಯಾವ ಉದ್ದೇಶದಿಂದ ಇಲ್ಲಿ ಹಾಕಿಲ್ಲ. ನಾವು ಬಂದಿದ್ದು ಎಲ್ಲ ತ್ಯಾಗ ಮಾಡಿ ಇಲ್ಲಿಂದ ಮಕ್ಕಳ ಅಭಿವೃದ್ಧಿಗೋಸ್ಕರ, ಇಲ್ಲಿಂದ ಪ್ರದೇಶ ಒಂದು ಟ್ರಾನ್ಸ್ಫಾರ್ಮ್ ಮಾಡಬೇಕನ್ನುವ ಉದ್ದೇಶದಿಂದ ಬಂದಿದ್ದೇವೆ. ಅದಕ್ಕೆ ಬಿಟ್ಟು ಇನ್ನೇನಿಲ್ಲ. ಅದಕ್ಕೋಸ್ಕರನೇ ನಾವು ಪ್ರತಿ ವರ್ಷ ಏನಾದರೂ ಒಂದು ಹೊಸದು ಮಾಡ್ತಾ ಇರ್ತೀವಿ. ಫಸ್ಟ್ ಟೈಮ್ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕೂಡ ನಮ್ಮ ಮಕ್ಕಳಿಗೆ ನಾವು ಇಟ್ಟಿದ್ದೀವಿ. ಹೋದ ವರ್ಷ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್, IAS ಅಕಾಡೆಮಿ ಮಸೂರಿ, ಆಮೇಲೆ ಡೆಲ್ಲಿಯಲ್ಲಿ ರಾಷ್ಟ್ರಪತಿ ಭವನ್, ಇಂಥವೆಲ್ಲ ನಾವು ಮಕ್ಕಳಿಗೆ ಒಂದೊಂದು ಅವಕಾಶ ಕೊಡ್ತಾಯಿದ್ದೀವಿ. ಮಕ್ಕಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್ ಅದರಲ್ಲಿ ಬರಬೇಕು. ನಮ್ಮ ಮಕ್ಕಳು ಗ್ಲೋಬಲ್ ಲೀಡರ್ ಆಗಿ ಸಮಾಜ ಪ್ರತಿ ಕಳಕಳಿ ಇಟ್ಟು ಸಮಾಜ ಸೇವೆ ಮಾಡ್ತಾ ದೇಶ ಕಟ್ಟೋದ್ರಲ್ಲಿ ಭಾಗಿದಾರಿ ಆಗಬೇಕು ಅನ್ನುವ ಉದ್ದೇಶದಿಂದ ನಾವು ಮಕ್ಕಳನ್ನು ತಯಾರು ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳಿಗೆ ಓವರಾಲ್ ಡೆವಲಪ್ಮೆಂಟ್ ಮಾಡೋದರಲ್ಲಿ ನಮ್ಮ ಟೀಚರ್ಸ್, ನಮ್ಮ ಕೋಆರ್ಡಿನೇಟರ್ಸ್, ನಮ್ಮ ಪ್ರಿನ್ಸಿಪಲ್ಸ್ ಎಲ್ಲರೂ ಸತತವಾಗಿ ನಾವು ದುಡಿತಾ ಇದ್ದೀವಿ. ಈ ಅಕಾಡೆಮಿಕ್ ಎಕ್ಸ್ಪೋ ಇವಾಗ ಏನು ಮಾಡ್ತಾಯಿದ್ದೀವಿ ಅದರದ್ದು ಮುಖ್ಯ ಉದ್ದೇಶ ಅಂದ್ರೆ ಇದೆ, ಮಕ್ಕಳ ಯಾವ ಥರ ಟ್ಯಾಲೆಂಟ್ ಇದೆ ಅದನ್ನು ನಾವು ಕಂಡುಹಿಡಿಬೇಕು. ತಂದೆ ತಾಯಿಗಳಿಗೂ ನಾವು ಎನ್ಕರೇಜ್ ಮಾಡಿದ್ದೀವಿ ಇದರಲ್ಲಿ ಭಾಗಿದಾರಿಯಾಗಿ ಕೆಲಸ ಮಾಡೋಂಗ. ನಮ್ಮ ಟೀಚರ್ಸ್ಗಳು, ಕೋಆರ್ಡಿನೇಟರ್ಸ್ಗಳು ಎಲ್ಲರೂ ಮಾಡಿ ಅವರಿಗೊಂದು ಎನ್ಕರೇಜ್ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಈ ಥರದ ಒಂದು ಪ್ರೊಜೆಕ್ಟ್ಸ್ಗಳು ಲ್ಯಾಂಗ್ವೇಜ್ ಬೇಸ್ಡ್ ಇದೆ, ಮ್ಯಾಥಮೆಟಿಕ್ಸು, ಸೈನ್ಸು, ಎಲ್ಲ ವಿಷಯದಲ್ಲಿ ನಮ್ಮ ಪ್ರೊಜೆಕ್ಟ್ಸ್ಗಳಿವೆ. ಇದರಿಂದ ಬರೀ ಗ್ಲೋಬಲ್ ಸೆನ್ನಿಂಗ್ ಅಕಾಡೆಮಿಯ ಮಕ್ಕಳಿಗೆ ಮಾತ್ರ ಲಾಭ ಆಗೋದಿಲ್ಲ. ನನ್ನ ಅನಿಸಿಕೆ ಅಂದ್ರೇನು, ಇಡೀ ಪ್ರದೇಶಕ್ಕೆ ಬೇರೆ ಸ್ಕೂಲು, ಬೇರೆ ಮಕ್ಕಳಿಗೂ ಕೂಡ ಇದರಿಂದ ಲಾಭ ಆಗಬೇಕು. ಅದರಿಂದ ನಮ್ಮ ಮಕ್ಕಳು ಮುಂದುವರಿಬೇಕು. ನಮ್ಮ ಮಕ್ಕಳು ಇಲ್ಲಿಂದ ಗ್ಲೋಬಲ್ ಲೀಡರ್ಸ್ ಆಗಿ ನಮ್ಮ ಪ್ರದೇಶಕ್ಕೆ, ತಂದೆ ತಾಯಿಗೆ, ಅವ್ರ ಕುಟುಂಬಕ್ಕೆ ಒಂದು ಕೀರ್ತಿ ತರಬೇಕು ಅನ್ನುವ ಉದ್ದೇಶದಿಂದ ಇದು ನಾವು ಮಾಡ್ತಾಯಿದ್ದೀವಿ. ಇವಾಗ ಡಾಕ್ಟರ್ ಮನೀಷಾ ಚುಗೇಡೆ ಇದ್ದಾರೆ. ಇವರು ವರ್ಧಾದವರು. ಇಲ್ಲಿ ಇವರು ಫೌಂಡೇಶನ್ ಸ್ಟೇಜ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಗ್ರೇಡ್ 1 and 2 ನೋಡ್ಕೊಳ್ತಾ ಇದ್ದಾರೆ. ಆನಂತರ ಶ್ರೀ ಸಮೋದ್ ಮೋಹನ್ ಅವರ ಪಕ್ಕದಲ್ಲಿ ಕೂತವರು, ಇವರು ಕೇರಳದವರು. ಇವರು ನಮ್ಮ ಪ್ರಿನ್ಸಿಪಲ್ ಆಗಿ ಇವಾಗ 3 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ವೈಫ್ ಆರ್ಷಿ ಅಂತ ಅವ್ರು ಇರಲಿಲ್ಲ, ಅವರು ಪ್ರೀ ಪ್ರೈಮರಿ, ಅವ್ರು ಬೆಂಗಳೂರಿನವರು, ಅವರು ಪ್ರೀ ಪ್ರೈಮರಿ ನೋಡ್ಕೊಳ್ತಾ ಇದ್ದಾರೆ. ಅವರು ಕೋಆರ್ಡಿನೇಟರ್ ಆಗಿ 3 ಬ್ರಾಂಚನ್ನು ಅವ್ರು ನೋಡ್ತಾ ಇದ್ದಾರೆ. ಶ್ರೀ ರಮೇಶ್ ಪಾಟೀಲ್ ಅವರು ನಮ್ಮ ಇವಾಗ ಸೆಕ್ರೆಟರಿ ಇದ್ದಾರೆ. ನನ್ನ ಎಡಕ್ಕೆ ಕೂತವರು ಹೌಸೆಟ್ಟಿ ಪಾಟೀಲ್, ಅವರು ನಮ್ಮದು ಟ್ರಸ್ಟಿ. ಆಮೇಲೆ ಮಿಸಸ್ ಅಮನ್ಪ್ರೀತ್ ಬೇದಿ, ಇವರು ಕೋಆರ್ಡಿನೇಟರ್ ಇದ್ದಾರೆ. 6th, 7th, 8th ಇವರು ಅಮೃತ್ಸರದವರು. ಆಮೇಲೆ ಅವ್ರ ಪಕ್ಕದಲ್ಲಿದ್ದರು ಮಿಸಸ್ ಶಾಲು ಚೌಧರಿ, ಅವರು ಕೋಆರ್ಡಿನೇಟರ್ ಇದ್ದಾರೆ. ಅವರು 3rd, 4th, 5th ಕ್ಲಾಸಿಗೆ, ಅವರು ಡೆಲ್ಲಿಯವರು. ಆಮೇಲೆ ಆ್ಯಕ್ಟಿವಿಟೀಸ್ಗಳು ಮಾಡ್ತಾಯಿದ್ದೀವಿ. ನಮ್ಮ ಸ್ಕೂಲ್ ಬಿಲ್ಡಿಂಗ್ ಇವಾಗ ದ ವರ್ಸ್ ಆಫ್ ಕಂಪ್ಲೀಷನು. ಇನ್ನೊಂದು 2-3 ತಿಂಗಳಲ್ಲಿ ಇದರ ಕಲರ್ ಅದು ಆಗಿ ಎಲ್ಲ ಕಂಪ್ಲೀಟ್ ಫಾರ್ಮ್ನಲ್ಲಿ ನಿಮಗೆ ಕಾಣಿಸ್ತೆ. ಮುಂದೆ ಅಥ್ಲೆಟಿಕ್ ಟ್ರ್ಯಾಕ್ ನೀವು ನೋಡ್ತಾ ಇದ್ದಿರಬೇಕು. ಅದಕ್ಕೆ ಇದ್ರಲ್ಲಿ ನಾವು ಭಾಳ ಚೆನ್ನಾಗಿ ಮಾಡಬೇಕಂತು. ಸ್ಟೇಡಿಯಂ ಆಗಿದೆ. ಹಿಂದೆ ಒಂದು ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಕೋರ್ಟು, ಒಂದು ಟೆನ್ನಿಸ್ ಕೋರ್ಟು, ಒಂದು ವಾಲಿಬಾಲ್ ಕೋರ್ಟು ಮತ್ತು ಕ್ರಿಕೆಟ್ ನೆಟ್ ಕೂಡ ತಯಾರು ಮಾಡ್ತಾಯಿದ್ದೀವಿ. ಶೂಟಿಂಗ್ ರೇಂಜ್ ಸ್ಟೇಟ್ ಆಫ್ ಆರ್ಟ್. ಈಗ ಸದ್ಯ ಇದ್ದಿದ್ದು ಶೂಟಿಂಗ್ ರೇಂಜು. ಇದಕ್ಕೂ ಮೊದಲು ನಾವು ಒಂದು ಪ್ರೆಸ್ ಮೀಟ್ ಇದ್ವಿ, 2ನೇ ಪ್ರೆಸ್ ಮೀಟು ಗ್ಲೋಬಲ್ ಸೈನಿಕ್ ಅಕಾಡೆಮಿಯಲ್ಲಿ. ಇದಕ್ಕೂ ಮೊದಲು 2017ರಲ್ಲಿ ಏಪ್ರಿಲ್ 2ಕ್ಕೆ ನಾವು ಮಾಡಿದ್ದೀವಿ. ಅದಾದ ನಂತರ ಇದೆ ಇವಾಗ ಒಂದು ಸ್ಟೇಟ್ ಆಫ್ ಆರ್ಟ್ ಶೂಟಿಂಗ್ ರೇಂಜು. ಅದರಲ್ಲಿ ಕಾಮನ್ವೆಲ್ತು ಮತ್ತು ಏಷ್ಯಾಡ್ನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಂಥವ್ರು ಅವರ ಕೋಚ್ ಆಗಿ ನೇಮಿತ ಮಾಡಿದ್ದೀವಿ ನಾವು. ನಮ್ಮ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿ ಹೆಸರು ಗಳಿಸಿದ್ದಾರೆ. ರಿನೌಂಡ್ ಶಾಟ್ ಅಂತ ಅನ್ಸ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ನಮ್ಮ ಮಕ್ಕಳು ಒಲಿಂಪಿಕ್ಸ್ನಲ್ಲಿ ಹೋಗಬೇಕು ಅಂತಂದೊಂದು ಕನಸಿದೆ. ಅದಕ್ಕೋಸ್ಕರ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. ನನಗೆ
आशा ही नहीं बल्कि संपूर्ण विश्वास है कि हमारे बच्चे आगे जा करके वो करेंगे। अभी मिस्टर समोह मोहन जो प्रिंसिपल आपको इस एकेडमिक एक्सपो के बारे में ब्रीफ में। Education is not to create basic learners. It is to nurture lifelong learners. And we are organizing a platform for the students who should be intellectually inquisitive and reflective. And this academic expo will be giving them a chance to explore themselves what is their area of interest. We have divided the students into different subjects including languages, and our teachers are supervising their involvement. Sir, for speaking in Kannada, speak in I can understand Kannada, but my Kannada is I respect Kannada language a lot, so that I don't have that much Kannada to speak in mass Hindi. address, but I can speak in Hindi. हमारा स्कूल में अभी हम बच्चों के लिए इतना अच्छा एक प्लेटफॉर्म इसलिए बनाया है कि बच्चों अभी 8th 9th क्लास पहुंचने तक बच्चों का इंटरेस्ट बच्चों को खुद को पता चलना चाहिए, क्योंकि एक बच्चों को समझ में नहीं आया था उनका कौन से सब्जेक्ट में उनको अच्छा प्रेजेंट कर सकता है और कौन से सब्जेक्ट में उनको बहुत बढ़िया तरीके से परफॉर्म कर सकता है और व्हाट इज हिज टैलेंट। तो वो सब सब्जेक्ट वाइज ऐसे एक्टिविटी में पार्टिसिपेट होने के बाद बच्चों को समझ में आएगा। तो इसलिए हमारा सब्जेक्ट टीचर्स, डिफरेंट एक्टिविटी टीचर्स, हम सब लोग अलग अलग टीम बना के बच्चों को डिवाइड करके ऐसे एक एक्टिविटी हम इसलिए बच्चों से करवा रहे हैं। मेन ब्रांच के लिए नहीं, आप लोगों को पता है हमारा और दो स्कूल से we are also giving importance for early childhood care and education, so that we set up 2 different branches. एक ब्रांच हमारा शिवनगर में है और एक उम्बरवाड़ा में है। तो उधर भी right from nursery classes we are conducting this practice. कोऑर्डिनेटर हूँ मैं, और हमने अपने बच्चों के लिए वो जिस स्टेज पे है, ये बहुत ही फाउंडेशन स्टेज है जहाँ पे बच्चे अभी कॉन्सेप्ट सीख रहे हैं। तो हमने ऐसे टॉपिक सेलेक्ट किए जहाँ पे उन्हें ये समझ आए कि वो टॉपिक क्यों सीख रहे हैं। सीखना एक बात है, उसका यूज़ करना एक दूसरी बात है। तो हम उन्हें इन प्रोजेक्ट्स के थ्रू जो हम उन्हें इस एक्सपो में करवा रहे हैं, हेल्प कर रहे हैं उनकी, हम उन्हें उसका प्रैक्टिकल यूज़ बता रहे हैं। फॉर एग्जाम्पल, हम मैथ्स में बच्चों ने एवरेज पढ़ा, परसेंटेज पढ़ा, डेसिमल्स पढ़ा। इस स्टेज पे बच्चे इतना ही पढ़ते हैं, तो इनको वो रियल लाइफ में कहाँ यूज़ कर सकते हैं, इस तरह के प्रोजेक्ट्स हम उन्हें करा रहे हैं। जैसे कि क्लास 5 का बच्चा इलेक्ट्रिसिटी बिल रीडिंग करके बताएगा, वो बताएगा कैसे हम कैलकुलेट करते हैं आपका टोटल अमाउंट, क्या क्या टर्म्स उसमें यूज़ होते हैं। और इसमें बहुत सारी ऐसी भी टर्म्स हैं जो हमें भी नहीं पता, जिसके लिए पहले हमें खुद पढ़ना पड़ा, फिर हमने बच्चों को पढ़ाया। ऐसे ही इन हर सब्जेक्ट में हम ऐसे टॉपिक्स ले रहे हैं जिससे बच्चे अपनी पढ़ाई, अपनी नॉलेज को रियल लाइफ सिचुएशन से रिलेट कर पाए। वो ये जान पाए कि जो वो आज सीख रहे हैं वो सिर्फ अभी के लिए नहीं है, वो नॉलेज उनकी पूरी जिंदगी चलने वाली है। तो ये हमारा मेन बेसिक आइडिया था जो हम इस एक्सपो के थ्रू बच्चों को सिखा रहे हैं। प्लस साथ ही साथ बच्चे ये भी समझ पा रहे हैं, वो मॉडल्स बना रहे हैं, चार्ट्स बना रहे हैं, उन्हें भी पता चल रहा है वो किस चीज़ में बहुत अच्छे हैं और कहाँ उन्हें थोड़ी और मेहनत करने की ज़रूरत है। जैसे बोलते हैं ना, लर्निंग बाय डूइंग इज द बेस्ट प्रैक्टिस, तो वो हम एक्चुअल में करवा रहे हैं बच्चे। थैंक यू। आप सभी को मेरा सादर नमस्कार। मेरा नाम अमन बीबी है और मैं कोऑर्डिनेटर हूँ क्लासेस 6, 7, 8 और इस एक्सपो के लिए फॉर क्लास 9 ऑल्सो। इस एक्सपो का जो मेन मकसद है वो है बच्चों में टैलेंट ढूंढना। इट इज़ लर्निंग बियॉन्ड द टेक्स्ट बुक्स। किताबों में तो लिखा हुआ हर कोई पढ़ लेता है, हर कोई समझ लेता है, लेकिन उसका लाइफ में कहाँ यूज़ है वो हमारे बच्चे इस एक्सपो के द्वारा प्रेजेंट करेंगे। हर बच्चे को मौका दिया गया है अपने इंटरेस्ट के हिसाब से अपना एग्जिबिट ढूंढने का।
है। बच्चे अपने हिसाब से अपने इंटरेस्ट को मद्देनजर रखते हुए टॉपिक्स चूज किए हैं सबने। लेकिन जहाँ कहीं बच्चे कंफ्यूज हैं, बहुत लोगों को क्लैरिटी है कि हमें लाइफ में क्या करना है, लेकिन काफ़ी बच्चे ऐसे हैं जो अभी उस स्टेज पर हैं, कंफ्यूज हैं। फेवरेट सब्जेक्ट क्या है, क्या कर सकते हैं, कहाँ हमारी स्किल है, अभी अंदर छुपा हुआ है, बाहर नहीं आया है। तो वहाँ उनको गाइडेंस भी टीचर्स और उनके मेंटर्स द्वारा दिया गया है। इस एक्सपो में किताबों के साथ साथ जो बाहर की दुनिया है उसको भी हम लोगों ने एक्सप्लोर करने की कोशिश की है। बच्चों को ये मौका दिया है कि वो अपने अंदर की दुनिया और अपने बाहर की दुनिया के साथ एक तालमेल बिठा के अपने टैलेंट्स को पॉलिश कर सकें। और मुझे उम्मीद है कि इट इज़ गोइंग टू बी अ बिग हिट। हमारे बच्चे बहुत कुछ सीखने वाले हैं। बच्चों के साथ साथ जो हमारे विजिटर्स होंगे, पेरेंट्स होंगे, बहुत से कॉन्सेप्ट हैं जो अभी तक उनको भी नहीं पता, लेकिन इस एक्सपो के द्वारा बच्चे जब अपना एक्सप्रेशन देंगे कि उन्होंने क्या सीखा है, इंटरेक्ट करेंगे, तो आई एम श्योर जो लोग विजिट करेंगे वो भी बहुत सारा नॉलेज बेस लेके अपने घर जाएंगे। विश अस ऑल द बेस्ट। आई होप वी विल बी डूइंग इट इन अ